ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಸೊ ಈ ವಿಡಿಯೋ ಶೇರ್ ಮಾಡೋಕ್ಕೆ ಒಂದು ದೊಡ್ಡ ಖುಷಿ ಅನ್ಸಾತದ ನನಗೆ. ಯಾಕಂದ್ರೆ ಸುಮಾರು ಒಂದು 5-6 ತಿಂಗಳಂದ್ರೂ ಆಯಿತು ಈ ವಿಡಿಯೋ ಮಾಡಿ. ಇದು ಅನ್ಫಾರ್ಚುನೇಟ್ಲಿ ಮಾಡಬೇಕಂತೇನು ವ್ಲಾಗ್ಸ್ ಮಾಡಿಲ್ಲ. ಸ್ವಲ್ಪ ನಾನು ಯೂಟ್ಯೂಬ್ ಚಾನಲ್ ಒಳಗೆ ಯಾವುದೇ ರೀತಿ ವಿಡಿಯೋಸ್ ಆಗ್ತಿರ್ಲಿಲ್ಲ ಆವಾಗ. ಹಂಗಾಗಿ ಯಾವುದೇ ರೀತಿ ಶೂಟ್ ಮಾಡ್ಕೊಂಡಿರಲಿಲ್ಲ. ಬಟ್ ಇವು ಎಲ್ಲ ನಮ್ಗೆ ಮೆಮೊರಿಗೆ ಇರಲಿ, ಆಮೇಲೆ ವಾಟ್ಸಪ್ ಸ್ಟೇಟಸ್ಗೆ ಇಡಕ್ಕೆ ಅಂಥೇಳಿ ಎಲ್ಲರೂ ವಿಡಿಯೋಸನ್ನು ಮಾಡ್ಕೊಂಡ್ವಿ, ಫೋಟೋ ತಕ್ಕೊಂಡ್ವಿ. ಸೊ ಏನು ವಿಶೇಷಪ್ಪ ಈ ವಿಡಿಯೋದಲ್ಲಿ ಅಂತಂದ್ರೆ, 17 ವರ್ಷದ ನಂತರ ನನ್ನ ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ನ ಮೀಟಪ್ ಮಾಡಿದ್ವಿ. ಅಂದ್ರೆ ನಮ್ಮ ಊರಲ್ಲಿ ಒಂದು ಗ್ರಾಮ ದೇವತೆ ಜಾತ್ರೆ ಇತ್ತು. ಆ ಜಾತ್ರೆಗೆ ಎಲ್ಲ ಮನೆ ಹೆಣ್ಮಕ್ಳು ಬಂದಾಗ ಲೋಕಲ್ ಇರೋರು 1-2-3 ಜನ ಸಿಗ್ತಿರ್ತಾರೆ ಅವಾಗವಾಗ. ಬಟ್ ಎಲ್ಲರೂ ಸಿಗಲ್ಲ. ಸೊ ಈ ದಿನ ಎಲ್ಲರೂ ಊರಿನ ಹಬ್ಬಕ್ಕೆ ಅಂದ್ರೆ ಜಾತ್ರೆಗೆ ಬಂದಿರ್ತಾರಲ್ಲ, ಸೊ ವಾಟ್ಸಪ್ ಗ್ರೂಪ್ ಎಲ್ಲ ಮಾಡಿ ಎಲ್ಲರನ್ನ ಮೀಟಪ್ ಮಾಡೋಣ ಅಂಥೇಳಿ. ಇದು ಒಂದು ಬೆರಳೆಣಿಕೆ ಅಷ್ಟೇ ನಮ್ಮ ಒಂದು ಬ್ಯಾಚ್ ಅವರು, ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವು ಇಷ್ಟು ಜನ ಮೀಟ್ ಆಗಿದ್ವಿ. ಆಮೇಲೆ ಇನ್ನೊಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ, ಅದನ್ನು ನಿಮ್ಮ ಜೊತೆಗೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಅದರಲ್ಲಿ ಎಲ್ಲರೂ ಮೀಟ್ ಆಗಿದ್ವಿ ನಾವು. ಸೊ ಈ ವಿಡಿಯೋದಲ್ಲಿ ನಿಮಗೇನು ಇನ್ಫಾರ್ಮೇಟಿವ್ ಅಂತ ಅನಿಸಿಲ್ಲ ಅಂದರೂ ಪರವಾಗಿಲ್ಲ. ಬಟ್ ನನ್ನ ಖುಷಿಗೆ, ನನ್ನ ಲೈಫ್ ಟೈಮ್ ಮೆಮೊರಿಗೆ ಈ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಶೇರ್ ಮಾಡತ್ತೀನಿ, ಲೈಫ್ ಟೈಮ್ ಮೆಮೊರಿ ಇರಲಿ ಅಂಥೇಳಿ. ಸೊ ಇವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ನೋಡ್ರಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಅವರು ಕೆಲವೊಬ್ಬರಿಗೆ ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂದ್ರೂ ನನಗೆ ಭಾಳ ಸಪೋರ್ಟ್ ಮಾಡ್ತಾರೆ. ನಿಜವಾಗ್ಲೂ ಖುಷಿ ಅನ್ನಿಸ್ತೈತಿ. ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ನಮ್ಮ ಈ ಒಂದು ಬಾಂಡಿಂಗ್, ಫ್ರೆಂಡ್ಶಿಪ್ ಇದ್ರ ಬಗ್ಗೆ ನಿಮ್ಗೇನು ಅನಿಸ್ತೈತಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆಮೇಲೆ ಇವತ್ತು ಫ್ರೆಂಡ್ಶಿಪ್ ಡೇ ಐತಿ. ಎಲ್ಲರಿಗೂ ಕೂಡ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಕೂಡ ಫ್ರೆಂಡ್ಶಿಪ್ ಡೇ ಆರ್ಥಿಕ ಶುಭಾಶಯ. ನಿಮ್ಗೆ ಸ್ನೇಹಿತರ ದಿನದ ಆರ್ಥಿಕ ಶುಭಾಶಯಗಳು. ಸೊ ನೀವು ಕೂಡ ವಿಶ್ ಮಾಡ್ತೀರಿ ಅಂತೇಳಿ ಅಂದ್ಕೊತೀನಿ. ಗೊತ್ತು, ನನಗೆ ಭಾಳ ದಿನ ಗ್ಯಾಪ್ ಆಯಿತು. ವಿಡಿಯೋ ನಿಮ್ಗೆ ಎಷ್ಟರ ಮಟ್ಟಿಗೆ ರೀಚ್ ಆಗ್ತೈತಿ ಬಿಡ್ತೈತೆ ಗೊತ್ತಿಲ್ಲ. ಬಟ್ ಇದು ವ್ಯೂಸು ಕಮೆಂಟ್ಸ್ಗೋಸ್ಕರ ಅಂತೂ ಅಲ್ಲ, ನಮ್ಮ ಖುಷಿಗೋಸ್ಕರ ಶೇರ್ ಮಾಡತ್ತೀನಿ. ಸೊ ಎಂಡ್ವರೆಗೂ ನೋಡಿರಿ. ಇದೊಂದು ಪುಟ್ಟ ವ್ಲಾಗ್, ಪುಟ್ಟ ವಿಡಿಯೋ ಆಗಿರ್ತೈತಿ ಅಷ್ಟೇ. ಎಂಟರ್ಟೈನ್ಮೆಂಟ್ ಚಾನಲ್ ಮಂಜುಶ್ರೀ ಕಿಚನ್. ಮೈ ಫ್ರೆಂಡ್ ಶ್ರೀ ಫ್ರೆಂಡ್ಸ್ ಇದೀವಿ. ಆಸ್ಟಲ್ 15 ವರ್ಷ ಫ್ರೆಂಡ್ಸ್ ಇದೀವಿ. 15 ಇಯರ್ಸ್ ಈ ಒಂದು ವಿಡಿಯೋದಾಗ ನಾನು ಯಾರ ಹೆಸರು ಮೆನ್ಷನ್ ಮಾಡಿಲ್ಲ, ಯಾರನ್ನೂ ಪರಿಚಯ ಮಾಡಿ ಕೊಟ್ಟಿಲ್ಲ. ಸೊ ಭಾಳ ಜನ ಆಗ್ತಾರಲ್ಲ ನೋಡೋಣಂತ ನಾನು ಇನ್ನೊಂದು ಫಂಕ್ಷನ್ ವ್ಲಾಗ್ ಹಾಕೋದೈತಿ. ಆ ಫಂಕ್ಷನ್ ವಿಡಿಯೋ ಹಾಕಿದಾಗ ಪ್ರತಿಯೊಬ್ಬರ ಹೆಸರು, ಅವರ ಪರಿಚಯ ನಾನು ಮಾಡಿಕೊಡ್ತೀನಿ ಅಂತ. ಏನಂದ್ರೆ ಈಗೀಗ ನನ್ನ ಚಾನಲ್ ಒಂದು ಸ್ವಲ್ಪ ಇದ್ರೊಳಗೆ ಹೊಂಟೈತಿ, ದಾರಿ ಒಳಗೆ. ಸ್ವಲ್ಪ ಸೂಕ್ಷ್ಮವಾಗಿಯೇ ನೋಡ್ಕೋಬೇಕಾಗ್ತೈತಿ. ಯಾಕಂದ್ರೆ ಇಷ್ಟು ದಿನ ಕಷ್ಟಪಟ್ಟು ಒಂದು 10,000 ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದೀನಿ. ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಾರ್ದಂಗೆ ಇದ್ರೆ ಸಾಕು ನನಗೆ. ಅದು ಚಾನಲ್ ಸರಿಯಾಗಿತ್ತಂದ್ರೆ ನಾನು ಯಾವಾಗ ಬೇಕಾದರೂ ಏನು ಬೇಕಾದರೂ ವೀಡಿಯೋಸನ್ನು ಚೆಂದಾಗ ಮಾಡಿ ನಿಮ್ಗೆ ತಲುಪಿಸ್ಬೋದು. ಸೊ ಚಾನಲ್ಲೇ ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗ್ತೈತಲ್ಲ, ಹಾಗಾಗಿ ಸೊ ಎಲ್ಲನೂ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಸೊ ಹಾಗೆ ಒಂದಿಷ್ಟು ರೀಲ್ಸ್ ವಿಡಿಯೋ ಅಂತ ಮಾಡ್ಕೊಳತ್ತಿದ್ವಿ. ಇದ್ರಾಗ ಭಾಳ ಜನ ಪ್ರೈವೇಸಿಯಾಗಿರೋಕೆ ಇಷ್ಟಪಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಏನು ಅವ್ರ ಖುಷಿಗಷ್ಟೇ ವಿಡಿಯೋಸ್ ಮಾಡಿಕೊಂಡು ಅವ್ರು ಎಂಜಾಯ್ ಮಾಡ್ತಾರೆ. ಹಿಂಗೆ ಪಬ್ಲಿಕಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡೋಕ್ಕೆ ಭಾಳ ಇಷ್ಟಪಡುವುದಿಲ್ಲ. ಪರವಾಗಿಲ್ಲ, ಇದು ಒಂದು ಮೆಮೊರಿಯಾಗಿ ಉಳ್ಕೋತೈತಿ. ಹಾಗಾಗಿ ನಾನು ಶೇರ್ ಮಾಡತ್ತೀನಿ. ಒಂದಿಷ್ಟು ರೀಲ್ಸ್ ಮಾಡಿದ್ವಿ. ಬ್ಲೂಪರ್ ಅಂತೇಳಿ ಒಂದೆರಡು ಶೇರ್ ಮಾಡ್ತೀನಿ ಅಂತ ಶಾರ್ಟ್ ಒಳಗೆ. ನಾನು ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ. ನಾನು ಲಾಸ್ಟ್ ಮೂಮೆಂಟಲ್ಲಿ ಹೋಗಿದ್ದು, ಅವರೆಲ್ಲರೂ ಆಲ್ರೆಡಿ 1 ಅವರ್ ಮುಂಚೆನೇ ಬಂದಿದ್ರು.
ನಾನು ಹೋಗಕ್ಕೆ ಯಾಕೋ ಒಂದು ಸ್ವಲ್ಪ ಹೊತ್ತು ಆಗಲಿಲ್ಲ, ಲೇಟಾಗೇ ಹೋದೆ. ನಾನು ಫೋನ್ ಮೇಲೆ ಫೋನ್ ಮಾಡತ್ತಿದ್ರೆ ಆವಾಗ ನಾನು ಹೋದೆ. ಹೋಗಿ ಹೋಗಿರಲಿಲ್ಲ ಅಂದ್ರೆ ನಾನು ಈ ಮೂಮೆಂಟ್ ಭಾಳ ಮಿಸ್ ಮಾಡ್ಕೊತಿದ್ದೆ. ಭಾಳ ಖುಷಿ ಆಯಿತು. ಆಮೇಲೆ ಒಂದಿಷ್ಟು ಫ್ರೆಂಡ್ಸ್ ಎಲ್ಲ ನಾವು ಹೀಗೆ ಮೀಟ್ ಮಾಡಲಿ, 10 ವರ್ಷಕ್ಕೆ ಮೀಟ್ ಮಾಡಲಿ, ನಾವು ಯಾವಾಗೇ ಸಿಕ್ಕರೂ ಆ ಒಂದು ಪ್ರೀತಿ, ವಿಶ್ವಾಸ, ಬಾಂಧವ್ಯ ಇದೆ ಅಲ್ಲ, ಅದು ಯಾವಾಗಲೂ ಒಂದೇ ಥರ ಇರಬೇಕು. ನಾನು 10 ವರ್ಷದಿಂದ ಅವ್ರಿಗೆ ಸಿಕ್ಕೇ ಇಲ್ಲ ಅಂತಂದ್ರೆ ಅವರಿಗೆ ನನ್ನ ಮೇಲಿನ ಭಾವನೆ ಆಗಿರಲಿ, ಪ್ರೀತಿ ಆಗಿರಲಿ, ಒಂದು ಬಾಂಡಿಂಗ್ ಆಗಿರಲಿ ಕಡಿಮೆ ಆಗಬಾರ್ದು. ಸೊ ಅದೇ ರೀತಿ ಇದು ನಮ್ಮ ಫ್ರೆಂಡ್ಶಿಪ್ಪು. ನಾವು ಡೈಲಿ ಕಾಲ್ ಮಾಡಲ್ಲ, ಮೆಸೇಜು ಮಾಡಲ್ಲ, ಏನೂ ಇಲ್ಲ. ಆದರೂ ಕೂಡ ನಮ್ಮ ಬಾಂಡಿಂಗ್ ಹಿಂಗೆ ಐತೆ ಅಂತಲೇ ಹೇಳ್ಬೋದು. ಯಾವತ್ತೂ ಹಿಂಗೆ ಇರ್ತೈತಿ, ಮುಂದೂ ಹಿಂಗೆ ಇರ್ತೈತಿ. ಸೊ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೈಲಿ ಕಾಲ್ನಲ್ಲಿ ಮಾತಾಡಿದ್ರೆ, ಮೆಸೇಜ್ ಮಾಡಿದ್ರೆ ಅಷ್ಟೇ ಫ್ರೆಂಡ್ಶಿಪ್ ಅಲ್ಲ. ಸೊ ನಾವು ಯಾವಾಗಲೇ 10 ವರ್ಷ ಬಿಟ್ಟು ಸಿಕ್ಕಿದ್ರೂ ಅದೇ ಪ್ರೀತಿ, ಅದೇ ಬಾಂಡಿಂಗ್ ಇರುತ್ತಲ್ಲ, ಅದು ನಿಜವಾದ ಫ್ರೆಂಡ್ಶಿಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದೇನೇ ಕಷ್ಟ ಸುಖ ಇದ್ರೂ ಅದಕ್ಕೆ ಸ್ಪಂದಿಸುವಂಥ ಒಂದು ಒಳ್ಳೆ ಗೆಳೆತನ ಇದ್ದರೆ ಅದಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ. ಕೆಲವೊಂದು ಸಲ ಫ್ಯಾಮ್ಲಿ ಒಳಗೆ ಹೇಳ್ಕೊಳ್ಳೋದೇ ಇರೋವಂಥ ವಿಷಯನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಾಗ ಒಂದು ಸ್ವಲ್ಪ ಸೊಲ್ಯೂಷನ್ ಸಿಗ್ತೈತಿ. ಆದರೂ ಎಲ್ಲ ಫ್ರೆಂಡ್ಸ್ನೂ ನಂಬೋಕ್ಕಾಗಲ್ಲ. ಅದಕ್ಕಂತಲೇ ಒಂದಿಷ್ಟು ವ್ಯಾಲ್ಯೂಯೇಬಲ್ ಫ್ರೆಂಡ್ಸ್ ಇರ್ತಾರೆ ಅಂತಲೇ ಹೇಳ್ಬೋದು. ಅವರಲ್ಲೇ ಇಟ್ಕೊಂಡು ನಮಗೊಂದು ಒಳ್ಳೆ ಸೊಲ್ಯೂಷನನ್ನು ಕೊಡ್ತಿರ್ತಾರೆ. ಸೊ ಅಂಥ ಫ್ರೆಂಡ್ಶಿಪ್ ಪಡಿಬೇಕಂದ್ರೂ ಪುಣ್ಯ ಮಾಡಿರಬೇಕು. ನಮ್ಮಲ್ಲಿ ಅಂತೂ ನಿಜವಾಗ್ಲೂ ಎಲ್ಲರೂ ಮೆಚೂರ್ಡ್ ಆಗಿಯೇ ಥಿಂಕ್ ಮಾಡ್ತಾರೆ. ಎಲ್ಲನೂ ಒಂದು ಒಳ್ಳೆ ರೀತಿಯಲ್ಲಿಯೇ ಅವರು ಎಲ್ಲರ ಜೊತೆ ನಡ್ಕೊತಾರೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನಮ್ಮ ಒಂದು ಪುಟ್ಟ ವಿಡಿಯೋ. ನೋಡೋಣಂತೆ ಯಾರ್ಯಾರು ರೆಸ್ಪಾನ್ಸ್ ಹೆಂಗೆಲ್ಲ ಬರ್ತೈತಿ ಅಂತೇಳಿ. ನಿಮಗೂ ಈ ವಿಡಿಯೋ ನೋಡಿ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೂ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸಿಗೋಣಂತ ಮುಂದಿನ ಒಂದು ವ್ಲಾಗ್ ಒಳಗೆ. ಇನ್ನು ಮುಂದೆ ವ್ಲಾಗ್ಸ್ ಮಾಡ್ಕೊತ ಹೋಗ್ತೀನಿ, ಬಟ್ ಸ್ವಲ್ಪ ಟೈಮ್ ಬೇಕು. ಸಡನ್ಲಿ ಹಿಂಗೆ ಮಾಡೋಕ್ಕಾಗಲ್ಲ, ಒಂದು 5-6 ತಿಂಗಳು ಗ್ಯಾಪ್ ಆಗಿಬಿಟ್ಟೈತಲ್ಲ, ಹಂಗಾಗಿ ಓಕೆ. ಸಿಗ್ತೀನಿ ರೀ ಮುಂದಿನ ಒಂದು ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಕಂಗಳು ಒಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿವೆ. ಕಂಗಳು ಒಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ.